ಮಳೆಯ ಪ್ರಭಾವ ಪರಿಣಾಮ ರಾಷ್ಟ್ರ ರಾಜಧಾನಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕದ ಗಡುವಿಗೆ ಕಾರಣವಾಗಿದೆ. ದೆಹಲಿಯ ಜನತೆ ಕಳೆದ 3 ದಿನಗಳಿಂದಲೂ ಕೂಡ ಎದುರಿಸ್ತಿರುವಂತಹ ಮಳೆಯ ಭೀತಿ ಇದೀಗ ಯಮುನಾ ನದಿಯ ಮುಖ್ಯವಾಗಿ ಲೋಹ ಬ್ರಿಡ್ಜ್ ಅನ್ನುವಂತಹ ಆ ಒಂದು ಸೇತುವೆ ಕೂಡ ಮುಳುಗುವ ಅಪಾಯದಲ್ಲಿದೆ. ನಾನೀಗ ದೆಹಲಿಯ ಸುಮಾರು 150 ವರ್ಷಗಳ ಹಳೆಯದಾದಂತಹ ಬ್ರಿಟಿಷರು ಕಟ್ಟಿಸಿದಂತಹ ಲೋಹ ಬ್ರಿಡ್ಜ್ ಅಂತ ಏನು ಕರೀತೇವೆ, ಆ ಬ್ರಿಡ್ಜ್ ಬಳಿಯಲ್ಲಿದ್ದೇವೆ. ಯಮುನಾ ನದಿ ಎಷ್ಟರ ಮಟ್ಟಿಗೆ ಎಷ್ಟು ರಭಸವಾಗಿ ಹರಿಯುತ್ತಿದ್ದಾಳೆ, ಜೊತೆಗೆ ಪ್ರಕೃತಿ ಒಮ್ಮೆ ಮುನಿಸಿಕೊಂಡ್ರೆ ಎಷ್ಟು ಕೋಪ ಮಾಡಿಕೊಂಡ್ರೆ ಎಷ್ಟರ ಮಟ್ಟಿಗೆ ಜನ ಅದರ ಒಂದು ಪರಿಣಾಮವನ್ನು ಎದುರಿಸಬೇಕಾಗತ್ತೆ, ಜೊತೆಗೆ ಯಾವುದು ಕೂಡ ಪ್ರಕೃತಿಯ ಮುಂದೆ ಲೆಕ್ಕವಿಲ್ಲ ಅನ್ನುವಂಥದ್ದನ್ನು ನೋಡೋದಕ್ಕೆ ಈ ಒಂದು ಸನ್ನಿವೇಶವೇ ಸಾಕ್ಷಿಯಾಗಿದೆ. ಇನ್ನೇನು ಒಟ್ಟು 208 ಮೀಟರ್ ಎತ್ತರದಲ್ಲಿರುವಂತಹ ಈ ಲೋಹ ಬ್ರಿಡ್ಜ್ ಈಗಾಗಲೇ 206.5ರಷ್ಟು ಈಗಾಗಲೇ ತುಂಬಿರುವಂಥದ್ದು. ಇನ್ನೇನು 1.5 ಅಡಿ ತುಂಬಿದ್ದೇ ಆದಲ್ಲಿ ಈ ಲೋಹ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಸತತವಾಗಿ ಈಗ ಮಳೆ ಸುರಿತಾ ಇದೆ, ಈಗಲೂ ಕೂಡ ಮಳೆ ಬರ್ತಾ ಇದೆ. ಈಗಾಗಲೇ 4:15 ಗಂಟೆಯ ಸಮಯ. ಏಕೆಂತ ಹೇಳಿದರೆ ದೆಹಲಿಯ ಜನತೆ ಕಳೆದ 4-5 ದಿನಗಳಿಂದಲೂ ಕೂಡ ಎದುರಿಸ್ತಿರುವಂತಹ ಈ ಒಂದು ಭಾರೀ ಮಳೆಯ ಪರಿಣಾಮದಿಂದಾಗಿ ಅವರ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆಯಾಗ್ತಾ ಇದೆ. ಅದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರ ಸ್ಥಿತಿಯಂತೂ ಅಯೋಮಯವಾಗಿದೆ. ಇದರ ನಡುವೆ ದೆಹಲಿಯ ಸುತ್ತಮುತ್ತ ಇರುವಂತಹ ಈ ಒಂದು ಯಮುನಾ ನದಿ ಆವರಿಸಿಕೊಂಡಿದೆ. ಹರಿಯಾಣದಲ್ಲಿ ಸುರಿತಾ ಇರುವಂಥ ಮಳೆಯ ಪ್ರಭಾವವು ಕೂಡ ದೆಹಲಿಯ ಜನತೆಗೆ ಅದರ ಒಂದು ಆತಂಕ ತಡ್ತಾ ಇರುತ್ತೆ. ಇದೆಲ್ಲದರ ಪರಿಣಾಮ ಇದೀಗ ಇದು ಪ್ರಮುಖವಾಗಿ ಟಾರ್ಗೆಟ್ ಆಗಿರುವಂತಹ ಪ್ರದೇಶ. ಯಮುನಾ ಒಂದು ಕಡೆ ಕ್ಲೀನ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ದೆಹಲಿಯ ತಗ್ಗು ಪ್ರದೇಶದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿ ಸಂಪೂರ್ಣವಾಗಿ ಮುಳುಗುವಂತಹ ಭೀತಿಗೆ ಇದೀಗ ಕಾರಣವಾಗ್ತಿದ್ದಾರೆ, ಭಯಭೀತವಾಗ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಇನ್ನೇನು ಇವತ್ತೇ ರೀತಿಯಲ್ಲಿ ಮತ್ತೆ ಮಳೆ ಮುಂದುವರಿದಿದೆ ಆದಲ್ಲಿ ಫೋರ್ಕಾಸ್ಟ್ ಪ್ರಕಾರ ಶನಿವಾರದವರೆಗೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಇರಲಿದೆ, ಮಳೆಯಾಗಲಿದೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ತಾವು ಗಮನಿಸ್ಬೋದು, ಆ ಒಂದು ಲೋಹ ಬ್ರಿಡ್ಜ್ನ ಕೊನೆಯ ಒಂದು ಪಾದ 1-1.5 ಅಡಿ ಹತ್ತಿರದಲ್ಲಿ ಬರ್ತಿರುವಂತಹ ಒಂದು ರಭಸ ಎಷ್ಟರ ಮಟ್ಟಿಗೆ ಬರ್ತಾ ಇದೆ. ನಮ್ಮ ಕ್ಯಾಮರಾಮನ್ ತಮಗೆ ಕೆಲವೊಂದಿಷ್ಟು ಸನ್ನಿವೇಶಗಳನ್ನು ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮೇಲಿಂದ ಹರಿದು ಬರ್ತಿರುವಂತಹ ಒಂದು ರಭಸದ ನೀರಿನ ಹರಿವು ಎಷ್ಟು ಬಳಿ ಒಂದು ಸುನಾಮಿಯನ್ನು ಕೊಚ್ಚಿಕೊಂಡು ಹೋಗುವಂಥ ನಿಟ್ಟಿನಿಂದ ಸುನಾಮಿ ಹೇಗೆ ಬರುತ್ತೋ ಅದೇ ಮಾದರಿಯಲ್ಲಿ ಇದೀಗ ಪ್ರವಾಹ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ, ಅಲೆಗಳಾಗಿ ಪರಿವರ್ತನೆಗಳಾಗ್ತಾ ಇದೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಇಂತಹ ಸ್ಥಿತಿಗೆ ದೆಹಲಿ ಕಾರಣವಾಗುವಂಥದ್ದು ತೀರಾ ಕಡಿಮೆ. ದೆಹಲಿಯಲ್ಲಿ ಚಳಿ ಬಂದರೂ ಕೂಡ ವಿಪರೀತವಾದಂತಹ ಚಳಿ, ಸೆಕೆ ಬಂದರೂ ವಿಪರೀತವಾಗಿರುತ್ತೆ, ಮಳೆ ಬಂದರೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದಕ್ಕೆ ಇವತ್ತಿನ ಈ ಒಂದು ಮಳೆಯ ಒಂದು ಪ್ರವಾಹದ ಸ್ಥಿತಿಯ ಪ್ರಮುಖ ಉದಾಹರಣೆ. ಮತ್ತೊಂದು ಕಡೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಇನ್ನೇನು ಎಲ್ಲವೂ ಕೂಡ ಈ ವರ್ಷದಲ್ಲಿ ಮುಂಗಾರು ಮಳೆ ಅಂತ್ಯವಾಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಇದೀಗ ಮುಂಗಾರು ಮಳೆ ತನ್ನ ಒಂದು ಬಿರುಸನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ಯಮುನಾ ದಂಡೆಯಲ್ಲಿ ಸುತ್ತಮುತ್ತ ವಾಸ ಮಾಡ್ತಿದ್ದಂಥ ಎಲ್ಲರನ್ನೂ ಕೂಡ ಇದೀಗ ಸುರಕ್ಷಿತ ಪ್ರದೇಶಕ್ಕೂ ಕೂಡ ರವಾನೆ ಮಾಡುವಂಥದ್ದು, ಸ್ಥಳಾಂತರ ಮಾಡುವಂಥ ಕೆಲಸ ಸರ್ಕಾರಗಳಿಂದ ಆಗ್ತಾ ಇದೆ. ಜೊತೆಗೆ ಮುಖ್ಯವಾಗಿ ತಾವಿಲ್ಲಿ ಗಮನಿಸಬೇಕಾಗುತ್ತೆ, ದಂಡೆಯಲ್ಲಿ ವಾಸ ಮಾಡುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆಗೆ ದಿನನಿತ್ಯದ ಚಟುವಟಿಕೆಗಳು, ಆಟೋ ರಿಕ್ಷಾ ವಾಹನದ ಕೆಲವೊಂದಿಷ್ಟು ಜನರೇನಿದ್ದಾರೆ, ದಿನಗೂಲಿ ವಾಹನ ಸವಾರಗಳೇನಿರ್ತಾರೆ, ಅವರೆಲ್ಲರೂ ಕೂಡ ಯಮುನಾ ದಂಡೆಯ ಬದಿಯಲ್ಲಿ ಅವರ ನಿತ್ಯದ ಚಟುವಟಿಕೆಗಳು, ಅವರ ವಾಸ್ತವ್ಯ ಕೂಡ ಇಲ್ಲಾಗಿರುತ್ತೆ. ಈಗ ಅವರು ಯಾವುದೇ ರೀತಿಯಾದಂಥ ಓಡಾಟಕ್ಕೆ ಅವಕಾಶ ಇಲ್ಲ. ಕಳೆದ 1 ದಿನಗಳ ಹಿಂದಿನಿಂದಲೂ ಕೂಡ ಈ ಲೋಹ ಬ್ರಿಡ್ಜನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕೆಂತಂದರೆ ಅಪಾಯದ ಮುನ್ಸೂಚನೆ ಇದ್ದಂಥ ಹಿನ್ನೆಲೆಯಿಂದಾಗಿ ಯಾವುದೇ ರೀತಿಯಾದಂಥ ವಾಹನಗಳಿಗೆ ಜೊತೆಗೆ ಜನರಿಗೂ ಕೂಡ ಓಡಾಡೋಕ್ಕೆ ಅವಕಾಶಗಳಿಲ್ಲ. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ದೆಹಲಿ ಸರ್ಕಾರ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ತಗ್ಗು ಪ್ರದೇಶದಲ್ಲಿ ಇರುವಂತಹ ಎಲ್ಲ ಜನರನ್ನು ಕೂಡ ಸುರಕ್ಷಿತ ಪ್ರದೇಶಕ್ಕೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ಪ್ರಮುಖವಾಗಿ ಯಮುನೆ ನಾನಾ ರೀತಿಯಾಗಿ ಸದ್ದನ್ನು ಮಾಡ್ತಾ ಇದ್ರು. ಅಂದರೆ ಯಮುನೆಯನ್ನು ಕ್ಲೀನ್ ಮಾಡಬೇಕು, ಈ ರೀತಿಯ ಯೋಜನೆಗಳನ್ನು ಸರ್ಕಾರಗಳು ಹಾಕಿಕೊಳ್ತಾ ಇತ್ತು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹಾಕಿಕೊಳ್ತಾ ಇತ್ತು. ಆದರೆ ಪ್ರಕೃತಿ ಒಮ್ಮೆ ನಿರ್ಧಾರವನ್ನು ಮಾಡಿದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಯಾವ ರೀತಿಯಾದಂಥ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯವಿದೆ. ಈ ರೀತಿಯಾದಂಥ ಪ್ರವಾಹದ ರೀತಿಯಲ್ಲಿ ಯಮುನೆಯನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಸಾಧ್ಯವಿದೆ ಅನ್ನುವಂಥದ್ದನ್ನು ಪ್ರಕೃತಿಯೇ ತೋರಿಸಿಕೊಡ್ತಾ ಇದೆ. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.